ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕೃಷಿ ವಿಜ್ಞಾನ ಕೇಂದ್ರದ ಆಡಳಿತ ಭವನದ ಉದ್ಘಾಟನೆ. ಕೃಷಿ ಸಚಿವ ಬಿಸಿ ಪಾಟೀಲ್ ರಿಂದ ಉದ್ಘಾಟನೆ. ಕೃಷಿ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ ಸಚಿವರು. ಜಂಗಮ ಸಮಾಜ ಕುರಿತು ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ. ವಚನಾನಂದರು ಹೇಳಿಕೆ ಹಿಂಪಡೆದು ಕ್ಷಮಾಪಣೆ ಕೇಳಬೇಕು. ಅಥಣಿಯಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ಜಂಗಮ ಸಮಾಜ ಅಭಿವೃದ್ಧಿ ಸಂಘ. ರಾಮದುರ್ಗ ನಗರಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ. ಪ್ರಥಮ ಬಾರಿಗೆ ಭೇಟಿ ನೀಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಅದ್ದೂರಿ ಸ್ವಾಗತ ನಡೆಸಿದ್ರು. ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಭೋಜ್ ರಸ್ತೆಯ ತಾರೆತೋಟದ ಬಳಿ ತಿರುವಿನಲ್ಲಿ ಭಾನುವಾರ ಬೆಳಗಿನ ಜಾವ ಕಾರು ಕಂದಕಕ್ಕೆ ಬಿದ್ದು ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಡಕಿಹಾಳ್ ಭೋಜ್ ರಸ್ತೆಯಲ್ಲಿ ಕಾರ್ ಅಪಘಾತಕ್ಕೀಡಾಗಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮೂವರಿಗೆ ಗಂಭೀರ ಗಾಯಗಳಾಗಿವೆ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಭೋಜ್ ರಸ್ತೆಯ ತಾರೆತೋಟದ ಬಳಿ ತಿರುವಿನಲ್ಲಿ ರವಿವಾರ ಬೆಳಗಿನ ಜಾವ ಕಾರು ಕಂದಕಕ್ಕೆ ಉರುಳಿ ಬಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದಲ್ಗ ಅಂಬೇಡ್ಕರ್ ನಗರದ ನಿವಾಸಿಗಳಾದ ಉಮೇಶ್ ದಿವಾಕರ್ ಮಾನೆ ವಯಸ್ಸು 28, ಕಾರ್ ಚಾಲಕ, ಮುಗಳಕೋಡದ ರಾಜು ಕಾಖಂಡಕಿ, ಸದಲ್ಗಾ ಪಟ್ಟಣದ ರಾಹುಲ್ ಗೌತಮ್ ಕಾಂಬಳೆ ವಯಸ್ಸು 25 ಮತ್ತು ಸುನಿಲ್ ಪರಿಸರ್ ಉಪಕಾರಿ ವಯಸ್ಸು 24. ಈ ನಾಲ್ವರು ಯುವಕರು ಶನಿವಾರ ರಾತ್ರಿ ಭೋಜ್ ಗ್ರಾಮಕ್ಕೆ ತೆರಳಿ ರಾತ್ರಿ ಊಟ ಮುಗಿಸಿಕೊಂಡು ಬೆಡಕಿಹಾಳ್ ಮಾರ್ಗವಾಗಿ ಸದಲ್ಗಾ ಪಟ್ಟಣಕ್ಕೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಭೋಜ್ ಬೆಡಕಿಹಾಳ್ ರಸ್ತೆಯ ತಾರೆತೋಟದ ಬಳಿ ತಿರುವಿನಲ್ಲಿ ಅಪಘಾತ ಸಂಭವಿಸಿದ್ದು, ಕಾರ್ನಲ್ಲಿದ್ದ ಉಮೇಶ್ ದಿವಾಕರ್ ಮಾನೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನುಳಿದ ಮೂವರಿಗೆ ತೀವ್ರ ಗಾಯಗೊಂಡಿದ್ದರಿಂದ ಅವರನ್ನು ಚಿಕಿತ್ಸೆಗಾಗಿ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಕುರಿತು ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗಾ. ಇಂಡಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಆಡಳಿತ ಭವನದ ಉದ್ಘಾಟನಾ ಸಮಾರಂಭವನ್ನು ಕೃಷಿ ಸಚಿವರಾದ ಗೌರವ್ ಬಿಸಿ ಪಾಟೀಲ್ ಇವರಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಸಮಾರಂಭ ನೆರವೇರಿತು. ಇಂಡಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಆಡಳಿತ ಭವನದ ಉದ್ಘಾಟನಾ ಸಮಾರಂಭವನ್ನು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ನೆರವೇರಿಸಿದರು. ಫಲಕದ ಅನಾವರಣವನ್ನು ಮಾನ್ಯ ಸಚಿವರು, ಶಾಸಕರು ಎಲ್ಲರೂ ಒಟ್ಟುಗೂಡಿ ಮಾತಾಡಿದರೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಮಾಡಿ ಒಂದು ಸಸಿ ನೆಟ್ಟ ತಕ್ಷಣ ಏನು ಕೃಷಿ ಉದ್ಧಾರ ಹೋಗ್ಬಿಡ್ನಾ, ಸಚಿವರು ಬಂದು ಒಂದು ದಿವಸ ಟ್ರ್ಯಾಕ್ಟರ್ ಎಲ್ಲ ಒಂದು ಸಾಲ ಹೊಡೆದ ತಕ್ಷಣ ಉದ್ಧಾರ ಹೋಗ್ಬಿಡ್ತಾರೆ ಎಲ್ಲರೂ. ಬೆಳೆ ಕೊಯ್ದ ತಕ್ಷಣ ಉದ್ಧಾರ ಆಗಿಬಿಡ್ತಾರ. ಉದ್ದೇಶ ಅದಲ್ಲ. ಸರ್ಕಾರವನ್ನು ರೈತರ ಮನೆ ಬಾಗಿಲಿಗೆ ತರಬೇಕು. ಮೊದಲನೇದಾಗಿ ರೈತರಲ್ಲಿ ವಿಶ್ವಾಸವನ್ನು ಮೂಡಿಸ್ಬೇಕು. ಈ ಸರ್ಕಾರ ನಮ್ಮದು, ಈ ಮಂತ್ರಿ ನಮ್ಮವನು, ಈ ಇಲಾಖೆ ನಮ್ಮದು, ನಮಗೋಸ್ಕರ ಇರೋಂಥದ್ದು. ಅದರ ಜೊತೆಗೆ ನಮ್ಮ ಕರ್ನಾಟಕ ವಿಭಿನ್ನ ರೀತಿಯ ಸಂಸ್ಕೃತಿಯನ್ನು ಹೊಂದಿದೆ. ಪ್ರತಿಯೊಂದು 100 ಕಿಲೋಮೀಟರ್ಗೆ ವ್ಯತ್ಯಾಸ ಇದೆ. ನಮ್ಮಲ್ಲಿ ಸಂಸ್ಕೃತಿಯಲ್ಲಿ, ಭಾಷೆಯಲ್ಲಿ ವ್ಯತ್ಯಾಸ ಇದೆ, ಬಟ್ಟೆ ಉಡುಗೆಯಲ್ಲಿ ವ್ಯತ್ಯಾಸ ಇದೆ, ಆಹಾರದಲ್ಲಿ ವ್ಯತ್ಯಾಸ ಇದೆ. ಈ ರೀತಿ ಇದ್ದಂಥ ನಾಡಿನಲ್ಲಿ ನಾವು ಸಂಪೂರ್ಣವಾಗಿ ಒಂದೊಂದು ಜಿಲ್ಲೆಗೆ ಭೇಟಿ ನೀಡಿ, ಒಂದು ತಾಲೂಕಿಗೆ, ಅದರಲ್ಲಿ ಒಂದು 4 ಗ್ರಾಮಗಳಿಗೆ ಹೋಗಿ ರೈತರ ಜೊತೆಗಿದ್ದು ರೈತರ ಸಮಸ್ಯೆಗಳನ್ನು ಅವರ ಜೊತೆಗೆ ಕುತ್ಕೊಂಡು ತಿಳ್ಕೊಂಡು ಬರಬೇಕು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ಈ ಹಿಂದಿನ ಅನೇಕ ಹಿರಿಯ ರಾಜಕಾರಣಿಗಳು ಕೇಂದ್ರದಲ್ಲಿ
ಕೃಷಿ ಸಚಿವರಾಗಿ ದೇಶದ ರೈತರಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದನ್ನ ಸ್ಮರಿಸಿದ್ರು. ಈ ದಿಶೆಯಲ್ಲಿ ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಡೆಯಬೇಕಿದೆ ಎಂದರು. ಭಾರತ ಸರ್ಕಾರ ಬಲರಾಮ್ ಜಾಖಡ್ ಅವರು ಕೃಷಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಆಂದೋಲನಕಾರಿಯಾಗಿ ಕೃಷಿ ಪದ್ಧತಿಯ ಬದುಕನ್ನು ಹೊಸ ಸ್ವರೂಪದಲ್ಲಿ ಒಯ್ದಿದ್ರು. ಆ ಚಿಂತನೆಗಳನ್ನ ಕೇಂದ್ರ ಸರ್ಕಾರದ ಮುಖಾಂತರ ನಡಿಬೇಕು. ಹಿಂದಿನ ಸರ್ಕಾರದಲ್ಲಿ ಶರದ್ ಪವಾರ್ ಅಂತವರು ಬಹುತೇಕ ಈ ರಾಷ್ಟ್ರದ ಕೃಷಿ ವಲಯದಲ್ಲಿ ಹಿಂದಿನ ಸಚಿವರುಗಳು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಸೂಕ್ಷ್ಮವಾಗಿ 30-35 ವರ್ಷದ ನನ್ನ ರಾಜಕೀಯ ಅನುಭವದಲ್ಲಿ ಇವತ್ತೇನು ಶರದ್ ಪವಾರ್ ಅವರು ಕೊಟ್ಟಿರ್ತಕ್ಕಂಥ ಆ ವಿಶೇಷವಾದಂತ ನೀತಿಗಳನ್ನ ನಾವೆಲ್ಲ ಜಾರಿಗೆ ತರಬೇಕಾಗ್ತದೆ. ಅಂದಾಗ ಮಾತ್ರ ನಮ್ಮ ಬದುಕು ಹೊಸ ದಿವಸದಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ. ಈ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಬೆಳೆಗಳನ್ನು ನಾವು ಬೆಳಿತೀವಿ. ಆದರೆ ಈ ಭಾಗದಲ್ಲಿ ನಿಂಬೆ, ಕಬ್ಬು, ಜೋಳ, ತೊಗರಿ, ಇವತ್ತು ಅನೇಕ ವಿಧದಲ್ಲಿ ಫ್ಲವರ್ಸ್, ಹಾರ್ಟಿಕಲ್ಚರ್, ದಾಳಿಂಬರ, ದ್ರಾಕ್ಷಿ ಎಲ್ಲವನ್ನ ನಾವು ಬೆಳಿತೀವಿ. ಅದಕ್ಕೆ ಇವ್ರಿಗೆ ಆದಂಥ ಅನೇಕ ಸಮಸ್ಯೆಗಳ ಮಾರ್ಕೆಟಿಂಗ್ ದ ಮೇಜರ್ ಇಶ್ಯೂ ಏನಂತ ಕೇಳಿದ್ರೆ ರೈತರಿಗೆ ಅವರ ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಇಲ್ಲ. ಸರ್ಕಾರಗಳು ಎಷ್ಟೇ ಮಧ್ಯವರ್ತಿಯವರು ಸಹಿತ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದಂಥ ಬೆಲೆ ಕೊಡುವಲ್ಲಿ ನಾವು ಎಲ್ಲೋ ಒಂದು ಕಡೆ ವಿಫಲರಾಗಿದ್ದೀವಿ. ಆ ಚಿಂತನೆಯನ್ನ ನಾವು ಪ್ರಾಮಾಣಿಕವಾಗಿ ಇವತ್ತು ಯಾವುದೋ ಬೇರೆ ಇಂಡಸ್ಟ್ರಿ ಅವರು ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮಾಡೋದಂತ ಒಂದು ರೇಟ್ ಫಿಕ್ಸ್ ಆಗ್ತದೆ. ಆದ್ರೆ ಕೃಷಿ ಬೆಳೆಗೆ ಇನ್ನತನ ರೇಟ್ ಫಿಕ್ಸ್ ಮಾಡಿಲ್ಲ. ನಮ್ಮ ಎಕ್ಸ್ಪೆಂಡಿಚರ್ ಏನಾಗ್ತದೆ, ನಾವು ಅದನ್ನು ಯಾವ ರೀತಿ ಮಾರಾಟ ಮಾಡಿದ್ರೆ ನಮಗೆ ಎಷ್ಟು ಆದಾಯ ಬರ್ತದೆ, ನಮ್ಮ ಕುಟುಂಬದ ಬದುಕಿಗೆ ಎಷ್ಟು ಮಟ್ಟಿಗೆ ಅದರ ಸಾಮರ್ಥ್ಯ ಸಹಾಯವನ್ನು ನೀಡ್ತದೆ ಅನ್ನುವಂತ ಚಿಂತನೆಗಳು ನಡಿಬೇಕು. ಆ ಯೋಗ್ಯ ದರಗಳನ್ನು ಒದಗಿಸಕ್ಕೆ ಮಾತ್ರ ಕೃಷಿ ವಲಯಕ್ಕೆ ನಾವು ನಿಜವಾಗಿಯೂ ಸಹಿತ ಸಹಾಯ ಮಾಡಬೇಕಾಗ್ತದೆ ಅಂತ ಉನ್ನತವಾದಂತ ಚಿಂತನೆಗಳನ್ನ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನಡಿಬೇಕು. ನಾನು ತೋಮರ್ ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಇವತ್ತಿಗೂ ಸಹಿತ ಇವತ್ತು ಅನೇಕ ತೊಂದರೆಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಭಾರತ ರಾಷ್ಟ್ರದಲ್ಲಿ ಇವತ್ತು ಹೋರಾಟಗಳನ್ನ ಗಮನಿಸಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುಜಾತ ಕಳ್ಳಿಮನಿ, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್, ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಅಶೋಕ್ ಅಲ್ಲಾಪುರ್, ಪುರಸಭೆ ಅಧ್ಯಕ್ಷರಾದ ಶೈಲಜಾ ಶ್ರೀಶೈಲ್ ಪೂಜಾರಿ, ವಿಜುಗೌಡ ಪಾಟೀಲ್ ಅಧ್ಯಕ್ಷರು, ಸಾವಯವ ಕೃಷಿ ಬೆಂಗಳೂರು ತಾಲೂಕಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಮಹಾದೇವ್ ಚಟ್ನಿ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಸುರೇಶ್ ಗೋಣಸ್ಗಿ ಕೃಷಿ ನಿರ್ದೇಶಕರು, ರಾಹುಲ್ ಶಿಂಧೆ ಉಪವಿಭಾಗಾಧಿಕಾರಿಗಳು, ಇಂಡಿ, ರೈತ ಬಾಂಧವರು ಮತ್ತು ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇಂದ್ರ ನೌಕರರಿಗೆ ಶಾಕಿಂಗ್ ನ್ಯೂಸ್ ಇಲ್ಲಿದೆ. ಅದೇನೆಂದರೆ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಕಡಿತ ಮಾಡುವ ಸಾಧ್ಯತೆ ಇದೆ. ನೌಕರರ ದಕ್ಷತೆಯನ್ನಾಧರಿಸಿ ವೇತನ ನೀಡಲಾಗುವುದು. ಕಂಪನಿಯ ಸಾಧನೆಗೆ ಅನುಗುಣವಾಗಿ ನೌಕರರಿಗೆ ವೇತನ ಕೊಡಲಾಗುವುದು ಎಂದು ಹೇಳಲಾಗುತ್ತಿದೆ. ನೌಕರರ ದಕ್ಷತೆಯನ್ನ ಆಧರಿಸಿ ವೇತನ ನೀಡಲಾಗುವುದು. ಕಂಪನಿಯ ಸಾಧನೆಗೆ ಅನುಗುಣವಾಗಿ ನೌಕರರಿಗೆ ವೇತನ ಕೊಡಲಾಗುವುದೆಂದು ಹೇಳಲಾಗಿದೆ. ದೇಶದಲ್ಲಿ ಸುಮಾರು 250 ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿದ್ದು, ಪ್ರಸಕ್ತ ವರ್ಷದಲ್ಲಿ 250 ಕಂಪನಿಗಳಿಂದ 1.75 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹಿಂತೆಗೆಯಲು ಕೇಂದ್ರ ಸರ್ಕಾರ ಗುರಿ ಹೊಂದಿದೆ. ಈ ಕಂಪನಿಗಳಲ್ಲಿ 15 ಲಕ್ಷ ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 1.53 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕ ವೇತನ ಪಾವತಿ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ನಿಗಮಗಳಲ್ಲಿ ಸಾಧನೆಗೆ ಅನುಗುಣವಾಗಿ ವೇತನ ಕೊಡಲಾಗುವುದು. ಹೊಸ ನಿಯಮದಿಂದಾಗಿ ನೌಕರರಿಗೆ ವೇತನ ಕಡಿತದ ತೂಗು ಕತ್ತಿ ಎದುರಾಗಿದೆ. ಸಾಧಾರಣ ಸಾಧನೆಯ ಕಂಪನಿಗಳ ನೌಕರರಿಗೆ 40% ವೇತನ ಕಡಿತ ಮಾಡಲಾಗುವುದು. ಅಂಕಗಳನ್ನು ಆಧರಿಸಿ ಕಂಪನಿಯನ್ನು ಅತ್ಯುತ್ತಮ ಕಂಪನಿ ಎಂದು ಗುರುತಿಸಲಾಗುತ್ತದೆ. ವರ್ಗೀಕರಣದ ಸಂದರ್ಭದಲ್ಲಿ ಕಳಪೆ ಸಾಧನೆ ತೋರಿದ ಕಂಪನಿಗಳ ನೌಕರರಿಗೆ 20% ಹಾಗೂ 40% ವೇತನ ಕಡಿತವಾಗಲಿದೆ ಎಂದು ಹೇಳಲಾಗಿದೆ. ಕರ್ನಾಟಕ ಮತ್ತು ಗೋವಾ ನಡುವೆ ತಲೆದೂರಿರುವ ಮಹದಾಯಿ ನದಿ ನೀರು ಹಂಚಿಕೆ ಸಂಬಂಧದ ಗೋವಾ ವಾದಕ್ಕೆ ಪ್ರತಿಯಾಗಿ ಸುಪ್ರೀಂ ಕೋರ್ಟ್ ಜಂಟಿ ಸಮಿತಿಯಿಂದ ಸ್ಥಳ ಪರಿಶೀಲನೆಗೆ ಆದೇಶಿಸಿ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಪ್ರಥಮ ಬಾರಿಗೆ ರಾಮದುರ್ಗ ನಗರಕ್ಕೆ ಭೇಟಿ ನೀಡಿದ ಹಿನ್ನೆಲೆ ಸತೀಶ್ ಜಾರಕಿಹೊಳಿ ಅವರನ್ನ ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು.
ರಾಮದುರ್ಗ ಪಟ್ಟಣದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ನಂತರ ರಾಮದುರ್ಗದ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಅವರ ಗೃಹ ಕಚೇರಿಯಲ್ಲಿ ನಡೆದ ಬೆಳಗಾವಿ ಲೋಕಸಭಾ ಉಪಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದ ಅವರು ಪಕ್ಷದ ಮುಖಂಡರು, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಸದಸ್ಯರು ಮತ್ತು ಕಾರ್ಯಕರ್ತರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ತಯಾರಿ ಮತ್ತು ನಮ್ಮ ಕಾರ್ಯಕರ್ತ ತರಬೇತಿ ಎರಡು ದಿವಸ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವುದೋ ವಿಶೇಷ ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ ಮಾಡಬೇಕಾಗಿದೆ. ಅದುವರೆಗೆ ನಾವು ವೇಟ್ ಮಾಡಬೇಕಾಗಿದೆ. ಅವರು ಕೂಡ ನಮ್ಮ ಪೂರ್ವ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದೆ ಎರಡು ಹೆಸರಿದೆ. ಅಂತಿಮವಾಗಿ ಯಾರು ಕೊಡ್ತಾರೋ ಅವರು ಹೇಳಿದೆಯಲ್ಲ, ಹೈಕಮಾಂಡ್ ಹೇಳಿದ್ರೆ ನಾವು ಮಾಡ್ತೇವೆ ಅಂತ ಹೇಳಿದ್ವಿ. ಆದರೆ ಅಂತಿಮವಾಗಿ ಯಾರು ಕೊಡ್ತಾರೆ ಗೊತ್ತಿಲ್ಲ. ಹೇಳಿಲ್ಲ ಅದನ್ನು ಅದಕ್ಕೆ ಚರ್ಚೆ ಮಾಡಿದಾಗ ಅರ್ಥ ಇಲ್ಲ. ಅದು ಏನು ಸಂಬಂಧಪಟ್ಟ ವಿಷಯ ಎಲ್ಲ, ಯಾವಾಗ ಚುನಾವಣೆ ಬರ್ತದೆ, ಏನಾಗ್ತದೆ ಒಂದು ಸುದ್ದಿ ಬಂದರೆ ನಮ್ಮ ಬಗ್ಗೆ ಅದಕ್ಕೇನು ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಅದರ ಸಂದರ್ಭ ಅಲ್ಲ, ಚರ್ಚೆ ಮಾಡೋದು ಸಂದರ್ಭ ಇದೆ. ಮತ್ತೆ ನೋಡೋಣ, ಅದಕ್ಕೆ ನಮ್ಮ ಪಕ್ಷ ಶಾಸಕ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಅಂತಿಮವಾಗಿ ಕೊಡೋದು ಸರ್ಕಾರ ಕೊಡಬೇಕಾದ್ರೆ ಸುಮ್ಮನೆ ಹಾಗೆ ಕೊಡಬೇಕಾಗುತ್ತೆ. ಅದರಿಂದ ಮಾನದಂಡಕ್ಕೆ, ಕಾನೂನಿಗೆ, ಕಾಯ್ದೆಗಳಿಗೆ, ಸಂವಿಧಾನಕ್ಕೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಅಂತಿಮವಾಗಿ ಸರ್ಕಾರ ಸರ್ಕಾರಕ್ಕೆ ಸಮಯ ಬೇಕು. ನಾವು ಕೊಟ್ಟಿದ್ವಿ, ನಾವು ಸಮಯ ಕೊಟ್ಟಿದ್ವಿ. ಯಾಕಂದ್ರೆ ತಕ್ಷಣ ನಾವು ಹೇಳಿದ ತಕ್ಷಣ ಸರ್ಕಾರ ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ. ಕೊಡ್ತಾ ಇದ್ದೀವಿ. ನಂತರ ಚುನಾವಣೆಗೆ ಸಜ್ಜಾಗುವಂತೆ ಕಾರ್ಯಕರ್ತರಿಗೆ ಜಾರಕಿಹೊಳಿ ಅವರು ಸೂಚನೆ ನೀಡಿದರು. ಜೊತೆಗೆ ಇತ್ತಿತ್ತಲಾಗಿ ನಮ್ಮ ಪಕ್ಷಕ್ಕೆ ಲೀಡರ್ ಬೇಸ್ ಪಕ್ಷ ಮಾಡೋದಕ್ಕಂತ ನಾವೆಲ್ಲ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದರ ಅಂಗವಾಗಿ ಈಗಾಗಲೇ ಎಷ್ಟೋ ಜನ ಘಟಪ್ರಭದಲ್ಲಿ ಬಂದು ತರಬೇತಿ ಅಂತ ಪಡೆದಿದ್ದೀವಿ. ಅದು ಕೆಲವೇ ಜನ ತೆಗೆದ್ರೆ ಸಾಲದು, ಎಲ್ಲರೂ ಕೂಡ ನೀವು ತರಬೇತಿ ಪಡಿಬೇಕು. ಸುಮಾರು ನಮ್ಮ ಒಂದು ಬೂತ್ನಲ್ಲಿ 20 ಜನ ಇದ್ರೆ ಎಷ್ಟು ಜನ 10 ಜನ ಮಾಡಿದ್ದಾರೆ. 20 ಜನ ಇದ್ದೀವಿ. ಕಡ್ಡಾಯವಾಗಿ ನೀವೆಲ್ಲ ತರಬೇತಿ ಪಡಿಲೇಬೇಕು. ಅಂದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ BJP ಎದುರಾಳಿಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನಾವೆಲ್ಲ ಚುನಾವಣೆ ಸೋಲೋದನ್ನು ನಮಗೆಲ್ಲ ಅನಿವಾರ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತರಬೇತಿಯನ್ನು ಘಟಕಗಳಲ್ಲಿ ಕೊಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ. ಒನ್ ಡೇ ತರಬೇತಿಯನ್ನು ಕೂಡ ರಾಮಪುರದಲ್ಲಿ ಎಲ್ಲಾರು ಅವಕಾಶ ಇದ್ದರೆ ಯಾವ್ದಾರ ಒಂದು ಸ್ಥಳದಲ್ಲಿ ಅಲ್ಲಿ ಕೂಡ ಕೊಡ್ಲಿಕ್ಕೆ ಅದಕ್ಕೆ ಶಾಸಕರ ಜೊತೆ ಮಾತಾಡ್ತೀವಿ. ಅದು ಕೊಟ್ಟರೆ ನಾವು ಇಲ್ಲಿ ಹೆಚ್ಚು ಜನರಿಗೆ ಕೊಡ್ಲಿಕ್ಕೆ ಆಗಬೇಕು. ಯಾಕೆ ಎಲ್ಲರೂ ಕೂಡ ಘಟಪ್ರಭ ಬರ್ಲಿಕ್ಕೆ ಆಗೋಲ್ಲ, 3 ದಿನಗಳಿಗೆ ಆಗಲ್ಲ. ಅದಕ್ಕಾಗಿ ದಯವಿಟ್ಟು ನಾವು ಇಲ್ಲಿಂದ ಒಂದು ಪ್ರಾರಂಭ ಮಾಡೋಣ. ಘಟಪ್ರಭದಲ್ಲಿ ನಾವು ಮಾಡ್ಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಜೊತೆ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಹೆಚ್ಚು ನಮ್ಮ ಜೊತೆ ಶಾಸಕರು ಇಂಡಿಯಾದ ಕೂಡ ನಮ್ಮ ಜೊತೆ ನೀವು ಕೂಡಿ ಕೆಲಸ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ತಮಗೆ ಆದೇಶ ಮಾಡ್ತಾರೆ, ಶಾಸಕರು ಮಾಜಿ ಶಾಸಕರು. ನೀವು ಹೆಚ್ಚು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರಿ, ಹೊಸದಾಗಿ ಗ್ರಾಮ ಪಂಚಾಯತ್ ಆಗಿದ್ದ ಸದಸ್ಯರಿದ್ದೀರಿ, ನಗರಸಭಾ ಸದಸ್ಯರಿದ್ರಿ. ತಾವೆಲ್ಲ ನಮ್ಮ ಜೊತೆ ಕೂಡಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಮತ್ತೆ ಅಧಿಕಾರ ತರಲಿಕ್ಕೆ ಏನು ಭಾಳ ನಮಗೆ ದೊಡ್ಡ ತೊಂದರೆ ಏನು ಆಗಲಿಕ್ಕಿಲ್ಲ. ಆ ತೊಂದರೆ ಆಗಲಿಕ್ಕೆ ಅದಕ್ಕಿಂತ ಮುಂಚೆ ನೀವೆಲ್ಲ ಹೆಚ್ಚಿನ ತರಬೇತಿಯಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ 2 ವಿಷಯಗಳನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೀಸಲಾತಿ ಕೇಳುವುದು ಎಲ್ಲಾ ಸಮುದಾಯದವರ ಹಕ್ಕು. ಯಾವ ರೀತಿ ಮೀಸಲಾತಿ ನೀಡಬೇಕು ಎನ್ನುವುದು ಸರ್ಕಾರಕ್ಕೆ ಬಿಟ್ಟ ವಿಷಯ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ನೇತೃತ್ವ ವಹಿಸಿರುವಂಥ ಆತ್ಮೀಯರು ಹಿರಿಯರಾದ ಅಶೋಕ್ ಪಟ್ಟಣ್ ಅವರೇ, 2 ಬ್ಲಾಕ್ ಅಧ್ಯಕ್ಷರೇ, ನಮ್ಮ ರಾಮದುರ್ಗಿನ ಅಬ್ದುಲ್ರಾದ ಉಮೇಶ್ ಅವರೇ, ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರೇ, ನಗರಸಭೆಯ ಸದಸ್ಯರೇ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ ತಾವೆಲ್ಲರಿಗೂ ಈ ಸಮಾರಂಭದಲ್ಲಿ ತಾವು ಭಾಗವಹಿಸಿದ್ದಕ್ಕಾಗಿ ವಿಶೇಷವಾಗಿ ನನ್ನನ್ನು ನಾವೆಲ್ಲ ಬೈಕ್ ಮುಖಾಂತರ ಗರ್ವಿಂಗ್ ಮಾಡಿದ್ರೆ ಭಾಳ ಅದ್ದೂರಿ ಸ್ವಾಗತ ನೀಡಿದ್ರೆ ಅದಕ್ಕಾಗಿ ನಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತು ದುರ್ಗಣ್ಣವರ ಮದುವೆಗೆ
ಬರಬೇಕಾಗಿ ಮೊನ್ನೆ ಕೂಡ ಅವ್ರು ಹೇಳಿದ್ದೆ ನಾ ಬರ್ತಾ ಇದ್ದೀನಿ ತಾವು ಕೂಡ ಬನ್ನಿ ಅಂತ. ಮದುವೆಗೆ ಬಂದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅವನ್ ಮಾಡ್ತೀವಿ ತಾವು ಕಾರ್ಯಕ್ರಮ ಭಾಗವಹಿಸ್ಕೊಂಡಿದ್ದು ಭಾಳ ಅದ್ದೂರಿಯಾಗಿ ನನಗೆ ತಾವೆಲ್ಲ ಸನ್ಮಾನ ಮಾಡಿದರೆ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ 2 ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಒಂದನೇದಾಗಿ ಬರುವಂಥ ಲೋಕಸಭೆ ಉಪಚುನಾವಣೆ, ನಂತರ ನಮ್ಮ ಕಾರ್ಯಕರ್ತರಿಗೆ ತರಬೇತಿ ನೀಡುವಂಥ 2 ವಿಷಯವನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹುಶಃ ಯಾವುದೇ ಸಂದರ್ಭದಲ್ಲಿ ಬೆಳಗಾವಿ ಮುಂದಿನ ಸಿಎಂ ಬಗ್ಗೆ ಈಗಲೇ ಚರ್ಚಿಸುವುದು ಸರಿಯಾದ ಸಮಯವಲ್ಲ. ಯಾರೋ ಒಬ್ಬೊಬ್ಬರು ಹೇಳಿದರೆ ಅದರ ಬಗ್ಗೆ ಹೆಚ್ಚು ಚರ್ಚಿಸುವ ಅಗತ್ಯವಿಲ್ಲ. ಇದರ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅಶೋಕ್ ಪಟ್ಟಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಬಿ ರಂಗನಗೌಡ್, ರಾಯಪ್ಪ ಕತ್ತಿ, ಸವದತ್ತಿಯ ಉಮೇಶ್ ಬಾಳಿ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಿದ್ಲಿಂಗಪ್ಪ ಸಿಂಗಾರಗುಪ್ಪ, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್, ಪುರಸಭೆ ಸದಸ್ಯರು ಸಂಗೀತಾ ರಾಯ್ಬಾಗ್, ಪದ್ಮಾವತಿ ಸಿದ್ದಲಿಂಗಪ್ಪನವರ್, ರಾಜೇಶ್ವರಿ ಮೆಟಗೂಡ್, ಇಮಾಮ್ ಸಾಬ್ ಕಲಾದ್ಕಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೌನೇಶ್ ಕಂಬಾರ್, ಅರ್ಜುನ್ ಜಾಧವ್, ಚಿನ್ನಪ್ಪಗೌಡ ಪಾಟೀಲ್, ಶ್ರೀಶೈಲ್ ಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರು, ಕಡ್ಲಿಕೊಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಂದ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. 40,000ಕ್ಕೂ ಅಧಿಕ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿಂದು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಂದ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. 40,000ಕ್ಕೂ ಅಧಿಕ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ವರ್ಗ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಬಿಲ್ಡಿಂಗ್ ಪಾರ್ಕ್ವರೆಗೆ ಮಾಡುವಂಥ ಈ ಒಂದು ಪಾದಯಾತ್ರೆ ಮತ್ತು ಮುಷ್ಕರದ ಒಂದು ಏನು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ಖಾಸಗಿ ಶಾಲೆಗಳ ಒಂದು ವಿರುದ್ಧವಾಗಿರ್ತಕ್ಕಂಥ ಆರ್ಡರ್ಗಳನ್ನು ಮೂಲಕ ಖಾಸಗಿ ಶಾಲೆಗಳನ್ನು ಹತ್ತಿರತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದರ ವಿರುದ್ಧ ಖಾಸಗಿ ಶಾಲೆಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಕಾರ್ಯವನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಇದು ಶಿಕ್ಷಣ ಮಂತ್ರಿಗಳಿಗೆ ನಮ್ಮ ಶಿಕ್ಷಣ ಕಾರ್ಯವಾಗಿದ್ದು ಮತ್ತು ನಮ್ಮ ಖಾಸಗಿ ಶಾಲೆಗಳಿಗೆ ಮಾರಕವಾಗಿರ್ತಕ್ಕಂಥ ಕೆಲವೊಂದು ಅಧಿಸೂಚನೆಗಳೇನಿದಾವಲ್ಲ ಅವುಗಳನ್ನು ತಡೆ ಹಿಡಿದು ಬೆಂಗಳೂರಿನಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಕರ್ನಾಟಕ ವತಿಯಿಂದ ಹಾಗೂ ರಾಜ್ಯದ 31 ಜಿಲ್ಲೆಗಳ ಎಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಮತ್ತು ಸಿಬ್ಬಂದಿಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನೇತೃತ್ವವನ್ನ ಕ್ಯಾಂಪ್ಸ್ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪುಟ್ಟಣ್ಣನವರು ವಹಿಸಿಕೊಂಡಿದ್ರು. ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳ 13 ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ವಿವಿಧ ಬೇಡಿಕೆಗಳ ಕುರಿತು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕುರಿತು ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದ್ದುದು ಶಿಕ್ಷಣ ವ್ಯವಸ್ಥೆಯ ಅಧಪತನಕ್ಕೆ ಕಾರಣವಾಗುತ್ತಿದೆ ಎಂದರು. ಈ ಕೆಳಕಂಡ ಬೇಡಿಕೆಗಳು ಪ್ರತಿಭಟನೆಯ ಮುಖ್ಯ ವಿಷಯಗಳಾಗಿವೆ. ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ 40,000ಕ್ಕೂ ಅಧಿಕ ಶಿಕ್ಷಕರು ಘೋಷಣೆಗಳನ್ನು ಕೂಗುತ್ತಾ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯ ಕೊನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಭೆ ಸೇರಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತು 10:30 ಇಲ್ಲಿಂದ ಪ್ರತಿಭಟನಾ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಹತ್ತತ್ರ 30,000ಕ್ಕೂ ಹೆಚ್ಚು ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟು. ಇಲ್ಲಿ ಶಿಕ್ಷಣ ಸಂಸ್ಥೆ ಇದ್ದರೆ ಶಿಕ್ಷಕರು, ಶಿಕ್ಷಕರಿದ್ದರೆ ಶಿಕ್ಷಣ ಸಂಸ್ಥೆ. ಇವತ್ತು ಅತ್ಯಂತ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಈ ವರ್ಗ ಯಾವುದೇ ಸರ್ಕಾರದಿಂದ ಸಹಕಾರ ಇಲ್ಲದೆ ಕೇವಲ ಶುಲ್ಕವನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಶುಲ್ಕದ ವಿಷಯ ಅಷ್ಟೇ ಅಲ್ಲ, ಇವತ್ತು ಅತ್ಯಂತ ಭ್ರಷ್ಟಾಚಾರ ಇಲಾಖೆಯ ಮೇಲಧಿಕಾರಿಗಳಿಂದ ಆಗ್ತಾ ಇದೆ. ಇವತ್ತು NOCಗೆ ಹತ್ತತ್ರ ಸುಳ್ಳು ನಾವು ಅಫಿಡೇಟನ್ನು ಕೊಟ್ಟು
ಬರೀ ಕೇವಲ 3 ತಿಂಗಳು 6 ತಿಂಗಳಿಗೆ ರಿನಿವಲ್ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಶುಲ್ಕ ಕಡಿತದಿಂದ ಅದು 30% ಅಲ್ಲ 50-60% ಆಗ್ತಕ್ಕಂಥದ್ದು. ಜೊತೆಗೆ RTE ಮರುಪಾವತಿ ಆಗಿಲ್ಲ. ಶಿಕ್ಷಕರಿಗೆ ನಾವು ಕೇಳಿದ್ವಿ, ಅಟ್ಲೀಸ್ಟ್ ಅವರಿಗೆ ಗೌರವ ಧನವನ್ನು ಕೊಡಿ, ನಮ್ಮದೇ ಆದ ಒಂದು TWF ಇಂದ ಕೊಡಿ ಅಂತ ಕೇಳಿದ್ವಿ, ಅದು ಕೂಡ ಈಡೇರಿಸಲಿಲ್ಲ. ಈ ಎಲ್ಲ ವೈಫಲ್ಯಗಳು ನಮಗೆ ನೇರವಾಗಿ 70% ಫೀ ಕುರಿತು ಮಾನ್ಯತೆ ನವೀಕರಣ ಕುರಿತು ಸರ್ಕಾರದಿಂದ ಶಿಕ್ಷಕರಿಗೆ ಆರ್ಥಿಕ ನೆರವು ಕುರಿತು 1ರಿಂದ 5ನೇ ತರಗತಿವರೆಗೆ ನಡೆಸುವ ಕುರಿತು ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ ಮತ್ತು ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಮುಂತಾದ ವಿಷಯಗಳು ಬೇಡಿಕೆಯ ವಿಷಯಗಳಾಗಿದ್ದವು. ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ, ಚಿಕ್ಕೋಡಿ, ಮೂಡಲ್ಗಿಯ 500ಕ್ಕೂ ಹೆಚ್ಚು ಶಿಕ್ಷಕರು, ಆಡಳಿತ ಮಂಡಳಿಯವರು ಭಾಗವಹಿಸಿದ್ರು. ಎಷ್ಟು ಸಂಘಟನೆ ಈಗಾಗಲೇ 11 ಅಧಿಕೃತವಾಗಿ, ಆಫ್ ರೆಕಾರ್ಡ್ ಕೂಡ 2 ಸಂಘಟನೆಗಳು ನಿನ್ನೆ ಮೊನ್ನೆಯಿಂದ ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಅದರಲ್ಲಿ ಈವನ್ ನಮ್ಮ ಈ ವಾಹನ ಚಾಲಕರು ಅವರು ಕೂಡ ಹತ್ತತ್ರ 500 ಜನ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮಗೆ ಬೇರೆ ನಾನ್ ಗವರ್ಮೆಂಟಲ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಅವರು ಕೂಡ ಗಮನ ಕೊಡ್ತಾ ಇಲ್ಲ. ಸುಮಾರು ದಿನಗಳಿಂದ ಶಿಕ್ಷಕರು ಈ ಕರೋನಾ ಸಂದರ್ಭದಲ್ಲಿ ಶಿಕ್ಷಕರಿಗೆ ಸರ್ಕಾರಿ ಶಾಲೆ ಶಿಕ್ಷಕರಿಗೆಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಆದರೆ ಖಾಸಗಿ ಶಾಲೆ ಶಿಕ್ಷಕರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಖಾಸಗಿ ಶಾಲೆ ಶಿಕ್ಷಕರಿಗೂ ಸಹ ಕೆಲವೊಂದು ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಂತೇಳಿ ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಆಡಳಿತ ಮಂಡಳಿಯ ಮುಖ್ಯಸ್ಥರು ಸತ್ಯಂ ವಾಕಿಣಿಯ ಜೊತೆ ತಮ್ಮ ಅನುಭವ ಹಂಚಿಕೊಂಡರು. ವಚನಾನಂದರು ಜಂಗಮ ಸಮಾಜ ಕುರಿತು ಅವಹೇಳನಕಾರಿ ಮಾತನಾಡಿದ್ದನ್ನು ಖಂಡಿಸಿ ಅವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಅಥಣಿ ತಾಲೂಕಾ ಜಂಗಮ ಸಮಾಜ ಅಭಿವೃದ್ಧಿ ಸಂಘದಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ವಚನಾನಂದರು ಜಂಗಮ ಸಮಾಜ ಕುರಿತು ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಅಥಣಿ ತಾಲೂಕಾ ಜಂಗಮ ಸಮಾಜ ಅಭಿವೃದ್ಧಿ ಸಂಘದಿಂದ ತಹಶೀಲ್ದಾರರ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಊಟಕ್ಕಿಲ್ಲದ ಗತಿಯಿಲ್ಲದ ಸ್ವಾಮಿಗಳು, ದಕ್ಷಿಣ ಬೇಡೋ ಸ್ವಾಮಿಗಳು ಅಂತೇಳಿ ನಮ್ಮ ಸಂಘದ ವಿರುದ್ಧ ಒಂದು ಅವಹೇಳನಕಾರಾಗಿ ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಇವತ್ತು ನಾವು ಅಥಣಿ ತಾಲೂಕು ಜಂಗಮ ಸಮಾಜದಿಂದ ಅದನ್ನು ಉಗ್ರವಾಗಿ ಖಂಡಿಸಿ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಹೊರಪಡೆದು ಕ್ಷಮಾಪಣೆ ಕೇಳಬೇಕಂತೇಳಿ ಈ ಮುಖಾಂತರ ನಾವು ಕೇಳಿಕೊಳ್ಳುತ್ತೇವೆ. ಮುಂದೆ ಒಂದು 2 ವಿಷಯಗಳನ್ನು ನಮ್ಮ ಪತ್ರಕರ್ತರು, ಹಿರಿಯರು, ಅವರು ಮಾತಾಡಬೇಕಂತೇಳಿ ಅವ್ರಿಗೆ ಕೇಳಿಕೊಳ್ಳುತ್ತೇವೆ. ಅವಹೇಳನವಾಗಿ ಭಿನ್ನತ್ತಿನ ಸ್ವಾಮಿಗಳು, ಊಟಕ್ಕಿಲ್ಲದ ಗತಿಯಿಲ್ಲದ ಸ್ವಾಮಿಗಳು, ದಕ್ಷಿಣ ಬೇಡೋ ಸ್ವಾಮಿಗಳು ಅಂತೇಳಿ ನಮ್ಮ ಸಂಘದ ವಿರುದ್ಧ ಒಂದು ಅವಹೇಳನಕಾರಾಗಿ ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಇವತ್ತು ನಾವು ಅಥಣಿ ತಾಲೂಕು ಜಂಗಮ ಸಮಾಜದಿಂದ ಅದನ್ನು ಉಗ್ರವಾಗಿ ಖಂಡಿಸಿ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಹೊರಪಡೆದು ಕ್ಷಮಾಪಣೆ ಕೇಳಬೇಕಂತೇಳಿ ಈ ಮುಖಾಂತರ ನಾವು ಕೇಳಿಕೊಳ್ಳುತ್ತೇವೆ. ಮುಂದೆ ಒಂದು 2 ವಿಷಯಗಳನ್ನು ನಮ್ಮ ಪತ್ರಕರ್ತರು, ಹಿರಿಯರು, ಅವರು ಮಾತಾಡಬೇಕಂತೇಳಿ ಅವ್ರಿಗೆ ವಚನಾನಂದರು ಭಿನ್ನ ತೀರಿಸೋ ಸ್ವಾಮಿಗಳ ಬಗ್ಗೆ ಏನು ಮಾತನಾಡೋದು, ದಕ್ಷಿಣೆ ಕೇಳೋ ಸ್ವಾಮಿಗಳ ಬಗ್ಗೆ ಏನು ಮಾತನಾಡೋದು, ಊಟಕ್ಕಿಲ್ಲದ ಸ್ವಾಮಿಗಳ ಬಗ್ಗೆ ಏನು ಮಾತನಾಡೋದು ಎಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವುದು ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ಕೂಡಲೇ ಹೇಳಿಕೆಯನ್ನ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ನಮ್ಮ ಜಂಗಮ ಕುಲಕ್ಕೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಏನಂದ್ರೆ, ಜಂಗಮರು ಭಿನ್ನ ಬೇಡೋ ಜಂಗಮರು, ದಕ್ಷಿಣ ಬೇಡೋ ಜಂಗಮರು, ಊಟಕ್ಕಿಲ್ಲ ಗತಿಯಿಲ್ಲದ ಜಂಗಮರು, ಇವ್ರ ಜೊತೆ ನಾ ಏನು ಮಾತಾಡಬೇಕು ಅಂತೇಳಿ ಒಂದು ಮಾಧ್ಯಮದಲ್ಲಿ ಬಂತು. ಅದನ್ನು ಅಥಣಿ ತಾಲೂಕು ಜಂಗಮ ಸಮಾಜದಿಂದ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅವರ ಆದಷ್ಟು ಬೇಗನೆ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಜಂಗಮರ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ರು ಆದಷ್ಟು ಬೇಗನೆ ಕ್ಷಮಾಪಣೆ ಕೇಳಿ ಅವರು ತಮ್ಮ ಘನತೆಗೆ ಶೋಭೆ ತರುವಂಥ ಕೆಲಸ ಮಾಡಬೇಕಂತೇಳಿ ಅಥಣಿ ತಾಲೂಕು ಜಂಗಮ ಸಮಾಜದಿಂದ ಒತ್ತಾಯವನ್ನು ಮಾಡುತ್ತೇವೆ. ವಚನಾನಂದರು ಅವರ ಹೇಳಿಕೆಯನ್ನ ತಕ್ಷಣ ಹಿಂಪಡೆದು ನಮ್ಮ ಸಮುದಾಯದ ಭಾವನೆಗಳಿಗೆ ಗೌರವ ತರುವ ರೀತಿಯಲ್ಲಿ ಕ್ಷಮೆ ಕೇಳಿ ಮರು ಹೇಳಿಕೆ ನೀಡುವಂತೆ ಒತ್ತಾಯಿಸಲಾಯಿತು.
ವಚನಾನಂದರು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಜಂಗಮರ ದಾಸೋಹದಿಂದ ಬಂದ ಪ್ರಸಾದವನ್ನೇ ಸ್ವೀಕರಿಸಿ ದೊಡ್ಡವರ ಕಿತ್ತನ್ನ ಮರೆಯಬಾರದು. ಕೂಡಲೇ ಕ್ಷಮಾಪಣೆ ಕೇಳುವಂತೆ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ವಚನಾನಂದರು ಕ್ಷಮಾಪಣೆ ಕೇಳುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಹೇಳಿದ್ರು. ಪ್ರತಿಭಟನೆಯಲ್ಲಿ ಅಥಣಿ ತಾಲೂಕಾ ಜಂಗಮ ಸಮಾಜ ಅಭಿವೃದ್ಧಿ ಸಂಘದ ಮುಖಂಡರು, ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇವಿಷ್ಟು ಏತನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.